ನಮಸ್ಕಾರ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ. ಇವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ತಾಯಿ ಲಕ್ಷ್ಮಮ್ಮ. ಇವರ ಮೊದಲನೇ ಹೆಸರು ಮುತ್ತುರಾಜ್. ಇವರು ಏಪ್ರಿಲ್ 24, 1929 ಗಾಜನೂರಿನಲ್ಲಿ ಜನಿಸಿದರು. ಅವರ ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪ. ಅವರು 4ನೇ ಕ್ಲಾಸ್ ತನಕ ಓದಿದ್ರು. ಅವರ ಪತ್ನಿಯ ಹೆಸರು ಪಾರ್ವತಮ್ಮ ರಾಜ್ಕುಮಾರ್. ಇವರು 5 ಜನ ಮಕ್ಕಳನ್ನು ಹೊಂದಿದ್ದಾರೆ. ಅನ್ನು ಕನ್ನಡ ಚಿತ್ರರಂಗದ ಧ್ರುವ ತಾರೆ ಅಂತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ಗಾನಗಂಧರ್ವ, ಕನ್ನಡ ಕಂಠೀರವ ಮತ್ತು ರಾಜಣ್ಣ ಎಂದು ಕರೆಯುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಇವರಿಗೆ ತುಂಬಾ ಪ್ರಶಸ್ತಿಗಳು ಮತ್ತು ಬಿರುದುಗಳು ಬಂದಿದೆ. ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಹಾಗೂ ರಂಗಭೂಮಿಯ ಮೇರು ನಟ. ಗೌರವ ಡಾಕ್ಟರೇಟ್ ಮತ್ತು ಪೂಜಾ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್. 2000ರಲ್ಲಿ ರಾಜ್ಕುಮಾರ್ನನ್ನು ವೀರಪ್ಪನ್ ಅಪಹರಿಸಿದನು. 108 ದಿನಗಳ ಬಳಿಕ ಬಿಡುಗಡೆ ಮಾಡಿದನು. ಇವರು ಏಪ್ರಿಲ್ 12, 2006ರಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿದ್ದರು. ಇವತ್ತು ಸಚಿನ್ ತೆಂಡೂಲ್ಕರ್ ಅವರ ಹುಟ್ಟಿದ ದಿನ. ಇವರು ಏಪ್ರಿಲ್ 24, 1973ರಲ್ಲಿ ಮುಂಬೈ ನಗರದಲ್ಲಿ ಜನಿಸಿದರು. ಇವರ ಪೂರ್ತಿ ಹೆಸರು ಸಚಿನ್ ರಮೇಶ್ ತೆಂಡೂಲ್ಕರ್. ಇವರನ್ನ ಕ್ರಿಕೆಟ್ ದೇವರು ಅಂತ ಕರೀತಾರೆ. ಸಚಿನ್ ತೆಂಡೂಲ್ಕರ್ ಅವರ ತಂದೆ ಹೆಸರು ರಮೇಶ್ ತೆಂಡೂಲ್ಕರ್, ತಾಯಿ ರಜನಿ. ಸಚಿನ್ ತೆಂಡೂಲ್ಕರ್ ಅವರು ವಿಶ್ವದಾದ್ಯಂತ ಪ್ರಸಿದ್ಧ ಕ್ರಿಕೆಟಿಗರಲ್ಲಿ ಒಬ್ಬರು. ಇವರು ತುಂಬಾ ಸರಳವಾದ ವ್ಯಕ್ತಿ. ಇವರು 16ನೇ ವಯಸ್ಸಲ್ಲಿ ತಮ್ಮ ಮೊದಲನೇ ಪಂದ್ಯವನ್ನು ಆಡಿದ್ರು. ಇವರ ಪತ್ನಿ ಅಂಜಲಿ, ಮಗಳು ಸಾರಾ ತೆಂಡೂಲ್ಕರ್, ಮಗ ಅರ್ಜುನ್ ತೆಂಡೂಲ್ಕರ್. ಇವರು ಲಿಟಲ್ ಮಾಸ್ಟರ್, ಮಾಸ್ಟರ್ ಬ್ಲಾಸ್ಟರ್ ಎಂಬ ಹೆಸರುಗಳಿಂದ ಪ್ರಸಿದ್ಧ ಆಗಿದ್ದಾರೆ. 2013ರಲ್ಲಿ ಅವರು ಎಲ್ಲಾ ತರದ ಕ್ರಿಕೆಟ್ ಮ್ಯಾಚ್ಗಳಿಂದ ನಿವೃತ್ತಿ ಪಡೆದರು. ಸಚಿನ್ ಅವರು ನಿವೃತ್ತಿ ಪಡೆದ ನಂತರ ರಾಜ್ಯಸಭೆಯ ಸದಸ್ಯರಾದರು. 2014ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿತ್ತು. ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಗಳಿಸಿದ ಮೊದಲ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್.